ಕುಡಿ ಮೇಡಮ್. ಇದನ್ನ ನಾನು ಊರವ್ರಿಗೆಲ್ಲ ಕಳಿಸಿದ್ಮೇಕೆ ಇದು ಸುಳ್ಳು ಅಂತ ಗೊತ್ತಾಗೋಷ್ಟರಲ್ಲಿ ಇಡೀ ಊರಿಗೆ ನಾನು ನೀನು ವರ್ಲ್ಡ್ ಫೇಮಸ್ ಆಗೋಯ್ತೀವಿ. ಕೇಶವ ಪುರೋಹಿತರು ಮಗಳು ನನ್ನ ಜೊತೆ ಲವ್ವಿ ಡವ್ವಿ ಆಡ್ತಾವಳೆ ಅಂತಂದ್ರೆ ಏನಾಗ್ಬೋದು ಅನ್ನತಾ ಯೋಚನೆ ಮಾಡು. ಈ ಭಯ ಹೀಗೆ ಇರಬೇಕು. ನಾನು ನಿಲ್ಲು ಅಂದ್ರೆ ನಿಲ್ಬೇಕು, ಮಾತಾಡೋ ಅಂದ್ರೆ ಮಾತಾಡಿಸ್ಬೇಕು, ಕುಣಿ ಅಂದ್ರೆ ಕುಣಿನೂ ಬೇಕು. ಇಲ್ಲ, ಇವನನ್ನು ಬಿಡೋದಿಲ್ಲ. ಒಂದಲ್ಲ ಒಂದು ರೀತಿಲಿ ಕಾಡ್ತಾನೆ ಇರ್ತಾನೆ. ಇವನ್ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಕಾಲೇಜಿಲ್ಲ ಅಂತ ಸುಳ್ಳು ಹೇಳಿದೆ. ಈಗ ಮೆಸೇಜ್ ಕಳಿಸಿ ಕಾಟ ಕೊಡ್ತಾ ಇದ್ದಾನೆ. ಏನ್ ಮಾಡ್ದೆ? ಅಯ್ಯೋ ಅಮ್ಮ, ರಿವರ್ಸ್. ಇಷ್ಟು ದಿವಸ ನಿನ್ ಸೊಸೆ ಆದಿ ಜೊತೆ ಆಟ ಆಡ್ತಿದ್ಲು, ಈಗ ನಿನ್ ಜೊತೆನೆ ಆಡ್ತಿದ್ದಾಳೆ. ಈಗ ನಾನು ಹೋಗಿ ಇದೆಲ್ಲ ನನ್ನಿಂದ ಆಗಿದ್ದು ಅಂತ ಹೇಳಿದ್ರೆ ಹೆಂಡತಿಗೆ ಸಪೋರ್ಟ್ ಮಾಡ್ತೀಯ ಅಂತ ಅಮ್ಮ ಇನ್ನೂ ಕೋಪ ಮಾಡ್ಕೋತಾರೆ. ಪಾಪ ಅದಕ್ಕೆ ಬಲಿ ಆಗೋದು ಲಕ್ಷ್ಮಿ. ಸೊ ಈಗ ನಾನು ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಎಸ್ಕೇಪ್. ಬೆಳಗ್ಗೆ ಆದ್ರೆ ಕಾಲೇಜು, ಮನೆಗೆ ಬಂದ್ರೆ ಓದು. ಇದನ್ನೇ ಮಾಡ್ಕೊಂಡಿದ್ರೆ ಮನೆ ಕೆಲಸಗಳನ್ನ ಯಾವಾಗ ಮಾಡ್ತೀಯಾ? ಸಿಕ್ಕಿರೋ ಸಮಯದಲ್ಲಿ ಮನೆ ಕೆಲಸ ಮಾಡೋದ್ ಬಿಟ್ಟು ಈ ತರ ಆಟ ಆಡ್ಕೊಂಡು ಕೂತಿದ್ಯಾ? ಅದು ಅತ್ತೆ, ಇಲ್ಲಿ ನನ್ನ ಅಟ್ಟಿಸ್ಕೊಂಡು ಬಂತು, ಅದಕ್ಕೆ. ನೋಡು ನೋಡು, ನಿನ್ ಸೊಸೆ ತಾನು ಕೆಲಸ ಮಾಡ್ಬೇಕಾಗತ್ತೆ ಅಂತ ಇಲಿ ಅಂತ ನಾಟಕ ಮಾಡ್ತಿದ್ದಾಳೆ. ದೇವರಾಣೆಗೂ ಇಲ್ಲಿ ಬಂತು ಅತ್ತೆ. ಅಲ್ಲಮ್ಮ ಲಕ್ಷ್ಮಿ, ನಮ್ಮನೇಲಿ ಇಲಿ ಹೇಗ್ ಬರುತ್ತೆ? 3 ತಿಂಗಳಿಗೆ ಒಂದ್ಸರಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆಸಿ ಸ್ಪ್ರೇ ಮಾಡಿಸ್ತೀವಿ. ಅಂಥದ್ರಲ್ಲಿ ಇಲಿ ಎಲ್ಲಿಂದ ಬರುತ್ತೆ? ಇಲಿ, ಹೆಗಣ, ಜಿರ್ಲೆ ಇದೆಲ್ಲ ಮನೆ ತುಂಬಾ ಓಡಾಡೋದಕ್ಕೆ ನಮ್ಮ ಮನೆ ಏನು ಲಕ್ಷ್ಮೀಪುರದ ಮನೆ ಅಂತ ಅನ್ಕೊಂಡಿದ್ಯಾ? ಚಂಚಲ, ಮಾತು ಎಲ್ಲೆಲ್ಗೂ ಹೋಗ್ತಾ ಇದೆ. ಅವ್ರೂರಲ್ಲಿ ಎಲ್ಲ ಸೌಕರ್ಯ ಸರಿಯಾಗಿದ್ದಿದ್ರೆ ಅವರು ಎಲ್ಲ ಸರಿ ಮಾಡ್ಕೋತಾ ಇದ್ರು. ಇಲ್ಲಿ ಹೆಗ್ಗಣ ಇದೆ ಅಂದ ತಕ್ಷಣ ಮನೆನೇ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಮೊದಲು ನಿನ್ನ ಮನಸ್ಥಿತಿನ ಸರಿ ಮಾಡ್ಕೊ. ಲಕ್ಷ್ಮಿ, ನೀನು ನಿಜವಾಗ್ಲೂ ಇಲಿ ನೋಡಿದೀಯಾ? ಹೌದು ಅಜ್ಜಿ. ಸರಿ ಬಿಡು, ನಾನು ಪ್ರಸಾದ್ ಹೇಳಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆಸ್ತೀನಿ. ನೀನು ಹೋಗಿ ಅಡುಗೆ ಮಾಡು. ಮಾತಿನ ಮೇಲೆ ನಿಗಾ ಇರಲಿ ಚಂಚಲ. ಅದು ಅವಳ ತವ್ರ ಮನೆ, ಅವಳು ಹುಟ್ಟಿ ಬೆಳೆದು ಆಡಿರುವಂಥ ಊರು. ಅವಳ ಮನೆ ಬಗ್ಗೆ ನೀನು ಹಾಗೆಲ್ಲ ಕೆಟ್ಟದಾಗಿ ಮಾತಾಡಬಾರ್ದು. ನೋಡೆ, ನಿನ್ ಸೊಸೆ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಒಂದ್ ಸ್ವಲ್ಪನೂ ಮಾತಾಡೋ ಹಾಗಿಲ್ಲ. ಹೇಗೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟು ಹೋಗ್ತಾರೆ ಅಂತ. ಹೋಗ್ಲಿ ಬಿಡು ಅಕ್ಕ,
ಅವ್ರು ಏನೇ ಹೇಳಿದ್ರು ಸತ್ಯ ಏನು ಅಂತ ನಮಗೆ ಗೊತ್ತಿದೆ ತಾನೆ. ಒಳ್ಳೆ ಗಿಫ್ಟೇ ಸಿಕ್ಕಿದೆ. ಲಕ್ಷ್ಮಿ, ಈ ಬಳೆಗಳು ನಿನ್ನ ಕೈಯಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಅಮ್ಮೋ, ಬರೀ ನೀನು ನಾನೇ ಮಾತ್ರ ಬಳೆ ತಗೊಂಡು ಬಂದಿದ್ಯಾ? ನಿನಗೂ ಅಕ್ಕ ತಂಗಿರಿದ್ದಾರೆ ಅನ್ನೋದು ಮರ್ತ್ಬಿಟ್ಟೆ ಅಲ್ವಾ? ಅದು ಅವರಿಗೆ ಯಾವ ರೀತಿ ಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋದಾಗ ತಗೊಂಡ್ ಬರ್ತೀನಿ. ಅಯ್ಯೋ, ನನಗೇನು ಈ ಥರ ಬಳೆಗಳನ್ನು ಹಾಕೋಬೇಕಂತ ಇಷ್ಟ ಆಗಲ್ಲ. ನೀನು ತಂದು ಕೊಟ್ಟಿದ್ರು ನಾನು ಅದನ್ನು ನಾಗಿ ಕೊಡ್ತಿದ್ದೆ. ಅದ್ರ ಬದಲು ನೀನು ತರದೇ ಇರೋದೇ ಒಳ್ಳೆಯದು. ದೇವಕಿ ಹೇಳಿದ ಹಾಗೆ ಲಕ್ಷ್ಮಿಗೆ ಈ ಬಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ದೃಷ್ಟಿನೇ ತಾಗುತ್ತೋ ಏನೋ. ಅಮ್ಮ, ಲಕ್ಷ್ಮಿಗಷ್ಟೇ ಅಲ್ಲ, ಅಮೃತನ ಕೈಯಲ್ಲಿ ನೋಡು ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.